ನಾವು ಇವತ್ತು ಸೋಯಾಬೀನ್ ಜೊತೆಗೆ ಎಗ್ ಸೇರಿಸಿ ಒಂದು ರೆಸಿಪಿ ಮಾಡೋಣ. ಮೊದಲಿಗೆ ನಾನು ಒಂದು ಬೌಲ್ಗೆ ಸೋಯಾ ಚಂಕ್ಸ್ ಮತ್ತು ನೀರು ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯಲಿಟ್ಕೊಂಡಿದ್ದೇನೆ. 10 ರಿಂದ 15 ನಿಮಿಷ ಆದಮೇಲೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಸೋಯಾ ಚಂಕ್ಸನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಸೋಯಾ ಚಂಕ್ಸ್ ಒಂದು ಬೌಲಿಗೆ ಹಾಕ್ಕೊಂಡು 2 ಮೊಟ್ಟೆಯನ್ನು ಈ ರೀತಿ ಒಡೆದು ಹಾಕ್ಕೊಳ್ಬೇಕು. 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು 1 ಟೀ ಸ್ಪೂನಲ್ಲಿ 1/4 ಭಾಗ ಅರಿಶಿನ ಹುಡಿ, 1 ಟೀ ಸ್ಪೂನು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಂತಹ ಸೋಯಾ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ರಿಂದ 10 ನಿಮಿಷ ಸಾಕು. ಚೆನ್ನಾಗಿ ಫ್ರೈ ಆಗುವವರೆಗೂ ತಿರುಗಿಸ್ತಾ ಇರಬೇಕು. ಫ್ರೈ ಆದಮೇಲೆ ನಂತರ ಒಂದು ಪಾತ್ರೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ರಿಂದ 3 ಮೀಡಿಯಂ ಸೈಜ್ ಹೆಚ್ಚಿದಂತಹ ಬಟಾಟಿ, ಅರ್ಧ ಟೇಬಲ್ ಸ್ಪೂನ್ ಖಾರ ಹಾಗೂ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂಕಿ ಮೀಡಿಯಮ್ ಇರಲಿ. ಫ್ರೈ ಆದಮೇಲೆ ಬಟಾಟೆ ಎಲ್ಲ ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು. ನಂತರ ಅದೇ ಆಯಿಲ್ನಲ್ಲಿ 1 ಈರುಳ್ಳಿ ಕಟ್ ಮಾಡಿ ಹಾಕಿ ಮತ್ತು 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ 2 ನಿಮಿಷ ಫ್ರೈ ಆಗಲಿಕ್ಕೆ ಬಿಡಿ. ನಂತರ ಫ್ರೈ ಮಾಡಿಟ್ಟುಕೊಂಡಂಥ ಬಟಾಟಿ ಹಾಗೂ ಫ್ರೈ ಮಾಡಿಟ್ಕೊಂಡಂಥ ಸೋಯಾ ಚಂಕ್ಸ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ 1 ಗ್ಲಾಸ್ ನೀರು ಹಾಕಿ ಫ್ರೈ ಆದಮೇಲೆ 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಮೀಡಿಯಂ ಬೆಂಕಿಯಲ್ಲಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸೋಯಾ ಚಂಕ್ಸ್ ಹಾಗೂ ಎಗ್ ರೆಸಿಪಿ ರೆಡಿಯಾಗಿದೆ. ಸವಿಯಲು ಸಿದ್ಧ.